ಇನ್ನು ಮೈಸೂರಿನಲ್ಲಿ ಬಿಜೆಪಿಯ ನಾಯಕರನ್ನ ಕಾಂಗ್ರೆಸ್ ಆಪರೇಷನ್ ಹಸ್ತದ ಮುಖಾಂತರ ತನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಾಳೆ ಅದು ಕೂಡ ನಡೆಯುತ್ತೆ. ಈ ಆಪರೇಷನ್ ಹಸ್ತಕ್ಕೆ ಕೌಂಟರ್ ಆಪರೇಷನ್ ಪ್ಲಾನ್ ಮಾಡಿದೆ ಬಿಜೆಪಿ. ಮೈಸೂರಿನಲ್ಲಿ ಬಿಎಸ್ವೈ ಆಪ್ತರಿಗೆ ಸಿದ್ದರಾಮಯ್ಯನವರು ಗಾಳ ಹಾಕ್ತಾ ಇದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಬಿಜೆಪಿಯ ರಾಜೀವ್ ಮತ್ತು ಸದಾನಂದ. ಹಾಗಾಗಿ ಕೌಂಟರ್ ಪ್ಲಾನ್ ಮಾಡಿದೆ ಬಿಜೆಪಿ. ಕಾಂಗ್ರೆಸ್ ಸ್ಥಳೀಯ ನಾಯಕರನ್ನು ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನಾಳೆಯೇ ಕೆಲವು ಮುಖಂಡರು ಕಾರ್ಯಕರ್ತರು ಬಿಜೆಪಿಗೆ ಬರ್ತಾ ಇದ್ದಾರೆ. ನಾಳೆಯೇ ಮೈಸೂರಿಗೆ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಜಂಟಿ ಭೇಟಿ ಇದು. ಒಂದು ಕಡೆ ವಿಜಯೇಂದ್ರ ಅವರ ಮುಖಾಂತರ ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸೋದು, ಹಾಗೆಯೇ ಕುಮಾರಸ್ವಾಮಿ ಅವರ ಮುಖಾಂತರ ಒಕ್ಕಲಿಗ ಮತಗಳನ್ನು ಕ್ರೋಢೀಕರಿಸೋದು, ಇದೆರಡೂ ಕೂಡ ತಂತ್ರಗಾರಿಕೆಯಲ್ಲಿ ಇರ್ತಕ್ಕಂಥ ಒಂದು ಭಾಗ. ಹಾಗಾಗಿ ಇದರ ಜೊತೆಗೆ ಜಿಟಿ ದೇವೇಗೌಡ ಮತ್ತು ಅವರ ಪುತ್ರ ಹರೀಶ್ ಗೌಡ ಇಬ್ಬರು ಕೂಡ ಶಾಸಕರಾಗಿರೋದ್ರಿಂದ ಹೆಚ್ಚೆಚ್ಚು ಒಕ್ಕಲಿಗ ಮತಗಳು ಕನ್ಸಾಲಿಡೇಟ್ ಆಗುತ್ತೆ. ಮೈತ್ರಿ ಅಭ್ಯರ್ಥಿ ಪರ ಯದುವೀರ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಇವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಸ್ವಕ್ಷೇತ್ರ ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ, ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಅವರು ಕೂಡ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಮುಖ್ಯಮಂತ್ರಿಗಳ ತಂತ್ರಗಾರಿಕೆಗೆ ಮೈತ್ರಿ ಪಕ್ಷಗಳ ರಿವರ್ಸ್ ಆಪರೇಷನ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ, ಏನು ತಂತ್ರಗಾರಿಕೆ? ಅರವಿಂದ್, ಸಿದ್ದರಾಮಯ್ಯನವರು ಭಾನುವಾರ ಪ್ರಯೋಗ ಮಾಡಿದಂಥ ಈ ತಂತ್ರ ಏನಿದೆ, ಯಾಕಂದರೆ ಅಲ್ಲಿಯವರೆಗೂ ಕೂಡ ಸ್ಥಳೀಯ ನಾಯಕರ ವಿಚಾರದಲ್ಲಿ ಸಿದ್ದರಾಮಯ್ಯವರು ಈ ರೀತಿಯಾಗಿ JDS ಮತ್ತು BJPಯ ಪ್ರಮುಖವಾದಂಥ ನಾಯಕರುಗಳೆಲ್ಲ ಸೆಳೀತಾರೆ ಅನ್ನುವಂಥ ಒಂದು ಸುಳಿವು ಕೂಡ ಇರಲಿಲ್ಲ. ಯಾವಾಗ ದಿಢೀರ್ನಾಗಿ ಈ ರೀತಿಯಾಗಿ ಏಕಾಏಕಿಯಾಗಿ ಇಷ್ಟರ ಮಟ್ಟಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಇಬ್ಬಿಬ್ಬರು ಮೂವರನ್ನು ಪಕ್ಷಕ್ಕೆ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆಯೋ, ಸಡನ್ನಾಗಿ ದೋಸ್ತಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ನಾಳೆ ಸಂಜೆ 7 ಗಂಟೆಗೆ ದಿಢೀರನೇ ಒಂದು ಸಮಾವೇಶವನ್ನು ಕೂಡ BJP ಮತ್ತು JDS ಆಯೋಜನೆ ಮಾಡಿದೆ. ನಾಳೆ ಸಂಜೆ ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಈ ಒಂದು ಸಮಾವೇಶ ನಡೆಯುತ್ತೆ. ಕುಮಾರಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರು ಇಬ್ಬರು ಜೊತೆಯಾಗಿ ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಅದಕ್ಕಿಂತ ಮುಂಚೆ ಒಂದು ಸಭೆಯನ್ನು ಕೂಡ ಅವರು ನಡೆಸ್ತಾರೆ. ಅಲ್ಲಿ JDS ಮತ್ತು BJPಯ ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ತುಂಬುವಂಥದ್ದು, ಒಂದು ಕೋಆರ್ಡಿನೇಷನ್ ಮಾಡಿಸುವಂಥ ಕೆಲಸವನ್ನು ಕೂಡ ಆರಂಭದಲ್ಲಿ ಮಾಡ್ತಾರೆ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಈಗಾಗಲೇ ಏನು ಕಾಂಗ್ರೆಸ್ ಆರಂಭ ಮಾಡಿರುವಂಥ ಆಪರೇಷನ್ ಏನಿದೆ ಅದಕ್ಕೆ ಒಂದು ಕೌಂಟರ್ ಆದಂಥ ರೀತಿಯಲ್ಲಿ ನಾಳೆ ಪ್ರಮುಖವಾದಂಥ ಒಂದು 4-5 ಲೀಡರ್ಗಳನ್ನಾದರೂ ಕೂಡ ಶತಾಯಗತಾಯ ಕಾಂಗ್ರೆಸ್ನಿಂದ BJPಗೆ ಸೇರಿಸ್ಕೊಳ್ಳೇಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ BJP ಈಗಾಗಲೇ ಫೀಲ್ಡ್ಗೆ ಇಳಿದಿದೆ. ಪ್ರಮುಖವಾದಂಥ ನಾಯಕರನ್ನು ಕೂಡ ಸಂಪರ್ಕ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ BJP ಮಾಡ್ತಾ ಇದೆ. ಯಾವಾಗ ಏನು ರಣೋತ್ಸವವನ್ನು ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ರು, ತತ್ಕ್ಷಣದಲ್ಲೇ BJPಯವರು ಕೂಡ ಮತ್ತು JDS ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಯಾಕಂದರೆ ರಾಜಕಾರಣದಲ್ಲಿ ಯಾವುದಾದ್ರೂ ಒಂದು ವಿಚಾರವನ್ನು ನೆಗ್ಲೆಕ್ಟ್ ಮಾಡಿದ್ರು ಕೂಡ ಅದಕ್ಕೆ ದುಬಾರಿಯಾದಂಥ ಬೆಲೆಯನ್ನು ಕಟ್ಟಬೇಕಾಗುತ್ತೆ. ಆ ಸಹಜವಾದಂಥ ಅನುಭವ ಈ ಎರಡೂ ಪಕ್ಷಗಳಿಗೆ ಇರುವಂಥ ಕಾರಣಕ್ಕೋಸ್ಕರವಾಗಿ ಈ ವಿಚಾರವನ್ನು ನೆಗ್ಲೆಕ್ಟ್ ಮಾಡದಲೇ ತರಾತುರಿಯಲ್ಲೇ ಹೊಸ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು KP. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.